ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುರುವಾರ ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಆಕ್ಚುಲಿ 3-4 ಡೇಸ್ ಆಯಿತು ನಾನು ವಿಡಿಯೋಸ್ ಹಾಕಿ. ಅಂದ್ಲು ವಿಡಿಯೋನ ಹಾಕಿದ್ದೆ, ಮತ್ತೆ ಯಾಕೆ ಆಗಲಿಲ್ಲ ಅಂತಂದರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಹುಷಾರಿಲ್ಲ ಅಂತೇಳಿ. ವಾಯ್ಸ್ ಅಂತೂ ಫುಲ್ ಹೋಗ್ಬಿಟ್ಟಿತ್ತು ನನಗೆ. ಹಂಗೇನೆ ಸಮ್ಟೈಮ್ ಅದು ನಗಡಿ ಕೆಮ್ಮು ಆ ಥರ ಎಲ್ಲ ಆಯಿತು ಅಂತಂದರೆ ವಾಯ್ಸ್ ಕಟ್ಟೋದಂತೂ ಮಿಸ್ ಆಗಲ್ಲ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಶುರು ಮಾಡಿದೆ. ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಉರ್ದವರೆ ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಸೊ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಉಪ್ಸಾರದಲ್ಲಿ ಎಷ್ಟೊಂದು ಸಲ ಮಾಡಿದ್ದೆಲ್ಲ ಸಿಂಪಲ್ ಫ್ರೆಂಡ್ಸ್. ಜಸ್ಟ್ ಉರ್ದವರೆಕಾಳು ಒಣ ಅವರೆಕಾಳು ತಗೊಂಡು ಸ್ವಲ್ಪ ಹುರ್ಕೊಂಡು ಅದನ್ನೊಂದು 5 ನಿಮಿಷ ನೀರಲ್ಲಿ ನೆನೆಸಿ ನಮ್ಮನೆಯಲ್ಲೆಲ್ಲ ಊರುಗಳಲ್ಲೆಲ್ಲ ಪಾತ್ರೆಲ್ಲೇ ಬೇಯಿಸ್ಕೊತಾರೆ. ನಾನು ಬೇಗ ಆಗಲಿ ಅಂತ ಕುಕ್ಕರ್ ಒಂದು 2-3 ವಿಜಿಲ್ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಅದು ಒಗ್ಗರಣೆಗೆ ನಾನು ಇವತ್ತು ಫ್ರೆಶ್ ಖಾರ ಆಡಿಸ್ಕೊಂಡಿದ್ದೆ. ಅದಕ್ಕೆ ಒಂದು 2-3 ಬೆಳ್ಳುಳ್ಳಿ ಜಿಜ್ಜಿ ಹಾಕೊಂಡು ಸಾಸಿವೆ ಕರಿಬೇವು ಮತ್ತೆ ಜಿಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಂಡು ಮತ್ತೆ ಉಪ್ಸಾರು ಖಾರ ರುಬ್ಕೊಂಡಿರೋ ನೀರು ಇರುತ್ತಲ್ಲ ಆ ನೀರನ್ನ ಒಗ್ಗರಣೆಗೆ ಹಾಕೊಂಡು ಮತ್ತೆ ಬೇಯಿಸ್ಕೊಂಡಿರುವಂತಹ ಅವರೆಕಾಳು ಸ್ವಲ್ಪ ಅದ್ರ ಜೊತೆಗಿರುವಂತಹ ನೀರನ್ನ ಹಾಕೊಂಡ್ರೆ ಅದಾದ ನಂತರ ಒಂದು 2-3 ನಿಮಿಷ ಕುದಿಯಾಗಿ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಖಾರವಾಗಿರುವಂತಹ ಹುರಿದವರೆಕಾಳಂತ ಉಪ್ಸಾರು ನಮ್ಮ ಯಜಮಾನ್ರಿಗೆ ಯಾವಾಗಲೂ ತುಂಬಾ ಫೇವ್ರೇಟ್. ಅದರಲ್ಲೂ ಅವ್ರ ಅಮ್ಮ ಮಾಡೋ ಉಪ್ಸಾರು ಅಂದರೆ ಭಾಳ ಇಷ್ಟ, ಹುರಿದವರೆಕಾಳು ಉಪ್ಸಾರು. ಸೊ ಇದನ್ನ ನಾನು ಇವತ್ತು ತುಂಬಾ ದಿನ ಮಾಡಾಗಿತ್ತು ಅಂತೇಳಿ ಇವತ್ತು ಅದನ್ನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ 1-2 ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ವಿ. ಮೊಟ್ಟೆ ಹೇಗಪ್ಪ ಅಂತಂದ್ರೆ ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆಗೆ ಎಲ್ಲದು ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಚೂರೇಚು ಸಾಲ್ಟ್ ಇಷ್ಟನ್ನು ಕೂಡ ಹಾಕೊಂಡು 1-2 ನಿಮಿಷ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಆ ಮೊಟ್ಟೆ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಕಾಂಬಿನೇಷನ್ ಆಗಿ ಬರೀ ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟನ್ನ ಮಾಡ್ಕೊಂಡಿದ್ದಾಯ್ತು. ಹಾಗೆ ಇವತ್ತು ನಾನೊಂದು ಆನ್ಲೈನಲ್ಲಿ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಅಂದರೆ ಮಕ್ಕಳುಗಳಿಗೆ ಕುತ್ಕೊಂಡು ಬರೆಯೋದಕ್ಕೆ ಬೆನ್ನು ಬರುತ್ತೆ ಅಲ್ವಾ, ಸೊ ಕಂಫರ್ಟಬಲ್ ಆಗಿರುತ್ತೆ ಈ ಒಂದು ಟೇಬಲ್ ನಾನು ತರಿಸ್ಕೊಂಡಿದ್ದೆ. ನಾನು ಮನೆಯಲ್ಲಿ ಇದ್ದಾಗ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ ಅಂತೇಳಿ, ಈಗ ನನಗೆ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ವರ್ಷ ಪಾಪಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಒಂದು ಟೇಬಲ್ನ ತರಿಸ್ಕೊಂಡೆ. ಇದ್ರ ಬೆಲೆ ಬಂದು 330 ರೂಪಾಯಿ ಅಷ್ಟೇನೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಸ್ಟ್ಯಾಂಡ್ ಕೆಳಗಡೆ ಹಂಗೆ ಸ್ಟ್ಯಾಂಡ್ ತರ ಇದೆಯಲ್ಲ, ಅದು ಸ್ವಲ್ಪ ಅಳ್ಳಾಡೋ ತರ ಅನಿಸ್ತಿತ್ತು. ಅಲ್ಲಿ ಕೆಳಗಡೆ ನಟ್ ಕೂಡ ಕೊಟ್ಟಿದ್ದಾರೆ. ನೀಟಾಗಿ ಟೈಟ್ ಮಾಡ್ಕೊಂಡ್ರೆ ಸಾಕು, ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಅಂಡ್ ಡ್ರಾಯರ್ ಕೂಡ ಇದೆ ಗೊತ್ತಾ, ಅದಕ್ಕೆ ಅದರಲ್ಲಿ ಪೆನ್ಗಳು ಇಟ್ಕೊಳ್ಳೋದು, ಎರೇಸರು, ಮತ್ತೆ ಏನಾದರೂ ಫೋನ್ ಇಟ್ಕೊಳ್ಳೋದಕ್ಕೆ, ಇನ್ನೇನಾದರೂ ಇಟ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಬಾಟಲ್ ಇಟ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ನೀವು ನಾನು ಕಂಪ್ಲೀಟಾಗಿ ನೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿ ಹೆಂಗೆಂಗೋ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ಬರ್ತಾ ಒಂದು 4-5 ಕರ್ಚಿಫ್ ತೊಗೊಬಂದೆ. ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ, ಸಾಫ್ಟ್ ಆಗಿ. ನೋಡಿ ಅದು ಮುದ್ರಿದ್ರೆ ಫುಲ್ಲು ಹಂಗೆ ಹಿಂಗೆ ಮಾಡ್ಕೊಳ್ಳೋ ಥರ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನನ್ನ ಹತ್ರ ಇದೇ ಥರದ್ದು ರಫ್ ಆಗಿತ್ತು, ತುಂಬ ರಫ್ ಇದೆ, ಆ ಥರದಿತ್ತು. ಈ ಥರದ್ದೇ ಹುಡುಕ್ತಿದ್ದೆ. ಸೊ ಇವತ್ತು ಬೇಕಾದರೆ ಸಿಕ್ತು, ತೊಗೊಂಡು ಬಂದಿದ್ದಾಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಪುಟ್ಟ ಕತೆ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿದ್ವಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.